ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಿಮ್ ಪ್ರೀತಿ ಸ್ವಾರ್ಥ ಇಲ್ದೇ ಇರೋ ಪ್ರೀತಿ, ನಿಷ್ಕಲ್ಮಶ ಪ್ರೀತಿ. ಅದು ಅವನ್ಗೆ ಅರ್ಥ ಆಗ್ಲಿಲ್ಲ. ಮದ್ವೆ ಆಗೋದು ಹೇಗೆ ಅಂತ ನೀನು ಯೋಚನೆ ಮಾಡ್ತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಶಿವಗಾಮಿಗೆ ಅಶೋಕ್ ಒಳ್ಳೆ ಜೋಡಿನೇ ಅಲ್ಲ. ನಿಂದು ಅಶೋಕ್ ಇಬ್ರದೆ ಒಳ್ಳೆ ಜೋಡಿ. ಅವನ್ಗೆ ಶಿವಗಾಮಿ ಮೇಲೆ ತುಂಬಾ ಅಸಮಾಧಾನ ಇದೆ. ಈ ಸಮಯನ ಬಳಸ್ಕೊಂಡು ನೀನಿವಾಗ ಅಶೋಕ್ನ ಮದ್ವೆ ಆದ್ರೆ ಅಶೋಕ್ಗೆ ಶಿವಗಾಮಿಯಿಂದ ಬಿಡುಗಡೆ ಸಿಗುತ್ತೆ. ನಿನ್ಗೂ ಒಳ್ಳೆ ಜೀವನ ಆಗುತ್ತೆ. ಅದು ಶಿವಗಾಮಿ ಅವ್ರಿಗೆ ನಾವು ಮಾಡೋದ್ ಮೋಸ ಅಲ್ವಾ? ನೀವ್ಯಾಕೆ ಶಿವಗಾಮಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ಕೋತೀರ? ಶಿವಗಾಮಿಯಿಂದ ಅಶೋಕ್ಗೆ ಬಿಡುಗಡೆ ಕೊಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಅಷ್ಟಕ್ಕೂ ಅಶೋಕ್ ಶಿವಗಾಮಿನ ಬಿಟ್ಟು ಬಂದ್ರೆ ಅವಳೇನು ತಲೆ ಕೆಡ್ಸ್ಕೊಳಲ್ಲ. ಅಯ್ಯೋ, ಅಶೋಕ್ ನನ್ನ ಬಿಟ್ಟು ಹೋದ್ರು ಅಂತ ಅವಳು ಕೊರ್ಗಲ್ಲ. ಅವಳ ಜೀವನ, ಅವಳ ಬಿಸ್ನೆಸ್ ಅಂತ ನೆಮ್ಮದಿಯಾಗಿರ್ತಾಳೆ. ಇವಾಗ ನಿಮ್ಗೇನು ಗೊತ್ತಾಗಲ್ಲ. ನಿಮ್ ಮಗು ಬೆಳೀತಾ ಬೆಳೀತಾ ಮನೇಲಿ ಒಂದು ಗಂಡು ದಿಕ್ಕು ಬೇಕು ಅಂತ ಅನ್ಸುತ್ತೆ. ಆಗ ನೀವು ಪ್ರಯತ್ನ ಪಟ್ರು ನಮ್ಮಣ್ಣ ಅಶೋಕ್ ನಿಮಗ್ ಸಿಗಲ್ಲ. ರಜನಿ, ನಮ್ಮ ಆದಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಕಣಮ್ಮ. ಅವಕಾಶಗಳು ಪದೇ ಪದೇ ಸಿಗಲ್ಲ. ಸಿಕ್ದಾಗ ಬಳಸ್ಕೊಂಡ್ಬಿಡ್ಬೇಕು. ಯೋಚನೆ ಮಾಡು. ಸರಿನಮ್ಮ, ನೀನು ಆರಾಮಾಗಿ ಯೋಚನೆ ಮಾಡು. ನಾವಿನ್ ಬರ್ತೀವಿ. ಹಾ, ಏನ್ ಅಡ್ಗೆ ಮಾಡ್ತಾ ಇದ್ಯಾ? ವೆಜ್ ಪಲಾವ್ ಮಾಡಿಟ್ಟಿದ್ದೀನಮ್ಮ. ಮೊಸರು ಬಜ್ಜಿಗೆ ಟೊಮೆಟೊ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಮ್ಮ. ವೆಜ್ ಪಲಾವ? ಖಾರ ಜಾಸ್ತಿ ಹಾಕಿದ್ಯಾ? ಜಾಸ್ತಿ ಏನು ಹಾಕಿಲ್ಲ ಅಮ್ಮೋರೆ, ನಾರ್ಮಲ್ ಖಾರನೇ ಹಾಕಿರೋದು. ನೀವು ತಿನ್ನೋಷ್ಟು ಖಾರ ಹಾಕೋದಲ್ಲ, ನಾವು ತಿನ್ನೋ ತರ ಖಾರ ಹಾಕ್ಬೇಕು. ಇಲ್ಲ ಅಮ್ಮ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಖಾರ ಹಾಕಿದ್ದೀನಿ. ಓ, ನೀನ್ ಹೇಳ್ತೀಯ ಅಂದ್ರೆ ನಾವು ತಿಂದ್ಬಿಡ್ಬೇಕಾ? ನಮಗ್ ಗೊತ್ತಾಗೋಲ್ವಾ? ಅಮ್ಮ, ಅದಿನ್ನ ಓಪನೇ ಆಗಿಲ್ಲ. ತಿಂದ ಮೇಲಲ್ವಾ ಖಾರ ಎಷ್ಟಿದೆ ಅಂತ ಗೊತ್ತಾಗೋದು. ಹಾ, ಅದ್ ನನ್ಗೂ ಗೊತ್ತು. ತಿಂದ ಮೇಲೇನೆ ಟೇಸ್ಟ್ ಗೊತ್ತಾಗೋದು ಅಂತ. ನನಗೆ ಈ ವೆಜ್ ಪಲಾವೆಲ್ಲ ಇಷ್ಟ ಆಗೋಲ್ಲ. ಬೇರೆ ಅಡ್ಗೆ ಮಾಡು. ಬೇರೆ ಅಡ್ಗೆನಾ? ಹಾ, ಯಾಕೆ? ನಮ್ಮನೇಲಿ ಬೇಕಾಗಿರೋ ರೇಷನ್ ಎಲ್ಲ ಇದೆಯಲ್ಲ, ಅದ್ರಲ್ಲಿ ಮಾಡು. ಮತ್ತೆ ಈಗ ಮಾಡಿರೋ ಪಲಾವು? ಹಾ, ನೀವ್ ತಿನ್ಕೊಳ್ಳಿ. ನನಗೆ ಬೇರೆ ಏನಾದ್ರೂ ಅಡ್ಗೆ ಮಾಡು. ಅದು ಅಮ್ಮ, ಆಗ್ಲೇ 7 ಗಂಟೆ ಆಯ್ತು. ನಮ್ ಕೆಲ್ಸದ ಸಮಯ ಮುಗೀತು. ಏನು 7 ಗಂಟೆಗೆ ನಿಮ್ ಕೆಲ್ಸದ ಟೈಮ್ ಮುಗ್ದು ಹೋಗತ್ತಾ? ನೀನೇನ್ ಕಾಲೇಜ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ಯಾ? ಬೆಳಿಗ್ಗೆ 9 ಗಂಟೆಗೆ ಹೋಗಿ 5 ಗಂಟೆಗೆ ಮನೆಗೆ ವಾಪಸ್ ಬರ್ತೀನಿ ಅನ್ನೋಕೆ? ನೀನ್ ಮಾಡ್ತಿರೋದು ಮನೆ ಕೆಲ್ಸ, ಅದು ಜ್ಞಾಪಕ ಇರ್ಲಿ. ದಿನಕ್ಕೆ 24 ಗಂಟೆ, ವಾರಕ್ಕೆ 7 ದಿನ, ತಿಂಗಳಿಗೆ 31 ದಿನಾನೂ ನೀವು ಕೆಲಸ ಮಾಡ್ಬೇಕು. ಸಂಜೆ 7 ಗಂಟೆಗೆ ಹೋಗ್ಬೇಕು ಅಂದ್ರೆ ನೀವು ಕೆಲಸ ಮಾಡೋದೇ ಬೇಡ. ನೀನೇನು ಆಫೀಸ್ ಕೆಲ್ಸಕ್ಕೆ ಬರ್ತಾ ಇಲ್ಲ, ಟೈಮ್ ಪ್ರಕಾರ ಹೋಗ್ಬೇಕು ಅಂತ ಹೇಳೋಕೆ. ಇದು ಮನೆ ಕೆಲ್ಸ. ನಾವು ಎಷ್ಟು ಹೊತ್ತು ತನಕ ಕೆಲಸ ಹೇಳ್ತೀವೋ ಅಷ್ಟ್ರ ತನಕ ನೀವು ಕೆಲಸ ಮಾಡ್ಲೇಬೇಕು. ಹಾಗೇನಾದ್ರೂ ಕೆಲಸ ಮಾಡೋಕ್ಕಾಗೋಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರಿ. ಆಯ್ತಮ್ಮ, ಮಾಡ್ಕೊಡ್ತೀನಿ. ಬೇಗ ಮಾಡ್ಬಿಟ್ಟು ಬಂದ್ ಕರಿ ನನ್ನ. ಸರಿ ಅಮ್ಮ. ಕೂತ್ಕೊಳ್ಳಿ. ತಗೊಳ್ಳಿ, ಊಟ ಮಾಡಿ. ಊಟನಾ? ಅಲ್ಲ, ಅದನ್ನ ಡೈನಿಂಗ್ ಟೇಬಲ್ ಮೇಲೆ ಮಾಡ್ತಿದ್ನಲ್ಲ, ಇಲ್ಲಿಗೆ ಯಾಕೆ ತಗೊಂಬಂದೆ?
ಪರವಾಗಿಲ್ಲ, ಇವತ್ತಿಲ್ಲೇ ಆರಾಮಾಗಿ ಊಟ ಮಾಡಿ. ತಗೊಳ್ಳಿ. ಥ್ಯಾಂಕ್ ಯು. ನಿಂದೂಟ ಆಯ್ತಾ? ಇಲ್ಲ, ನಿಮ್ದಾಗ್ಲಿ, ನಾನು ಆಮೇಲೆ ಮಾಡ್ತೀನಿ. ಸರಿ. ಪಲ್ಯ ಚೆನ್ನಾಗಿದೆ. ಯಾರು ಮಾಡಿದ್ದು? ಕಮಲಮ್ಮ ಅವರೇ ಮಾಡಿದ್ದು. ಅವ್ರ ಕೈ ರುಚಿ ನಿಮ್ಗೆ ಗೊತ್ತಲ್ಲ. ಅಡುಗೆ ಮಾಡೋ ಕೈ ರುಚಿ ಓಕೆ, ಅದನ್ನ ಬಡಿಸೋದಿದೆಯಲ್ಲ ಅದು ಪ್ರೀತಿಯಿಂದ, ಅದ್ರ ರುಚಿ ಬೇರೆನೇ ಇರುತ್ತೆ. ಸರಿ ಆಯ್ತು, ಊಟ ಮಾಡಿ. ಯಾಕೆ ಯಜಮಾನ್ರು ಇವತ್ತು ಇಲ್ಲಿ ಊಟ ಮಾಡ್ತಾ ಇದ್ದಾರೆ? ಇವರಾಗಿ ಇವರೇ ಕೇಳಿದ್ರಾ ಇಲ್ಲ ರಜನಿನೇ ಕರ್ಕೊಂಬಂದು ಊಟ ಬಡಿಸ್ತಾ ಇದ್ದಾಳ? ಏನೂ ಅರ್ಥ ಆಗ್ತಾ ಇಲ್ವಲ್ಲ. ಯಜಮಾನ್ರು ಯಾಕೆ ಇಲ್ಲಿ ಊಟ ಮಾಡ್ತಾ ಇದ್ದಾರೆ? ಬೇಕು ಅಂತ ಕೇಳಿದ್ದಿದ್ರೆ ನಾನು ಊಟ ಬಡಿಸ್ತಾ ಇದ್ನಲ್ಲ. ಪಾಪದ ಊಟ ಆಯ್ತಾ? ಅವಾಗ್ಲೇ ಮಾಡಿಸ್ದೆ. ನಿಮ್ಗೆ ಅಂತಾನೆ ಊಟ ತಂದಿಟ್ಟಿದ್ದೆ. ಥ್ಯಾಂಕ್ ಯು. ಇವತ್ತು ಊಟ ಡೈನಿಂಗ್ ಟೇಬಲ್ ಇಂದ ರೂಮ್ ಒಳಗರಿಗೆ ಬಂದಿತ್ತು. ನಾನು ಅದನ್ನೇ ನೋಡ್ತಿದ್ದೀನಿ ಕಣೆ. ಮೊದಲನೇ ಸಲ ಅಶೋಕು ರಜನಿ ರೂಮಲ್ಲಿ ಊಟ ಮಾಡ್ತಿರೋದು. ನಾವು ಕೊಟ್ಟಿರೋ ಕೆಲ್ಸನ ರಜನಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ. ಅಶೋಕನ್ ನೋಡು, ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾನೆ. ಹೌದು ಮರ್ರೆ, ಅವ್ರು ಊಟ ಮಾಡ್ತಿದ್ ಕಾಂತಿದ್ರೆ ನಂಗೂ ಊಟ ಮಾಡ್ಕೊಂಬಂಗಿತ್ತು. ಬಾಬಾ, ಕಮಲಮ್ಮಜ್ಜಿ, ಅಪ್ಪ ಇಲ್ಲಿ ಊಟಕ್ಕೆ ಬರ್ಲಿಲ್ಲ? ಊಟ ಮಾಡ್ತಿದಾರಮ್ಮ. ಹಾ, ಊಟ ಮಾಡ್ತಾ ಇದ್ದಾರಾ? ಹ್ಞೂ. ನೀವ್ ಇಲ್ಲೇ ಇದ್ದೀರಾ, ಮತ್ತೆ ಅಪ್ಪಂಗೆ ಯಾರು ಊಟ ಬಡಿಸ್ತಾ ಇದಾರೆ?